ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ಅಗ್ರಿಗೇಟ್ ಫಂಕ್ಷನ್ಸ್ ಇನ್ MySQL ಬಗ್ಗೆ ತಿಳ್ಕೊಂಡಿದ್ದು. ಈ ವಿಡಿಯೋದಲ್ಲಿ ಗ್ರೂಪ್ ಬೈ ಕ್ಲಾಸ್ ಮತ್ತು ಹ್ಯಾವಿಂಗ್ ಕ್ಲಾಸ್ನ ಯಾವ ರೀತಿ ಯೂಸ್ ಮಾಡೋದು ಇನ್ MySQL ಅಲ್ಲಿ ಅಂತ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ರೂಪ್ ಬೈ ಕ್ಲಾಸ್ ಇನ್ MySQL ಅಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾವು ಸಿಮಿಲರ್ ರೆಕಾರ್ಡ್ನ ಗ್ರೂಪ್ ಮಾಡೋಕ್ಕೆ ನಾವು ಗ್ರೂಪ್ ಬೈ ಕ್ಲಾಸ್ನ ಯೂಸ್ ಮಾಡ್ತೀವಿ. ಈ ಗ್ರೂಪ್ ಬೈ ಕ್ಲಾಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಫಸ್ಟು ರೋ ಬೈ ರೋ ವರ್ಕ್ ಆಗುತ್ತೆ. ನೆಕ್ಸ್ಟ್ ಆಫ್ಟರ್ ರೋ ಬೈ ರೋ ಇನ್ನು ಮಿಕ್ಕಿದ್ದು ಗ್ರೂಪ್ ಬೈ ಆದ್ಮೇಲೆ ಯಾವುದೇ ಕ್ಲಾಸ್ನ ನಾವು ಯೂಸ್ ಮಾಡಿದ್ರು ಅದೆಲ್ಲ ಗ್ರೂಪ್ ಬೈ ಗ್ರೂಪ್ ಆಗಿ ವರ್ಕ್ ಮಾಡುತ್ತೆ. ಯಾಕೆಂದ್ರೆ ಅದು ಆಫ್ಟರ್ ರೋ ಬೈ ರೋ ಇಟ್ ವಿಲ್ ಕ್ರಿಯೇಟ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡುತ್ತೆ. ಇವಾಗ ನಮಗೆ ಒಂದು ಕ್ವಶನ್ ನೋಡ್ಬೋದು. ಕೌಂಟ್ ದ ಟೋಟಲ್ ಎಂಪ್ಲಾಯಿ ಇನ್ ಈಚ್ ಡಿಪಾರ್ಟ್ಮೆಂಟ್. ಅಂದರೆ ಇವಾಗ IT, HR, ಸೇಲ್ಸ್ ಅಂತ ನಮಗೆ ಡಿಪಾರ್ಟ್ಮೆಂಟ್ ಇರುತ್ತೆ. ಈಗ IT ಎಷ್ಟು ಜನ ಎಂಪ್ಲಾಯ್ ಅವರೇ, ಸೇಲ್ಸಲ್ಲಿ ಎಷ್ಟು ಜನ ಎಂಪ್ಲಾಯ್ ಅವರೇ, HR ಅಲ್ಲಿ ಎಷ್ಟು ಜನ ಎಂಪ್ಲಾಯ್ ಅವರೇ ಅಂತ ನಾವು ಕೌಂಟ್ ಮಾಡಬೇಕು. ಯಾವ ರೀತಿ ಕೌಂಟ್ ಮಾಡೋದು ಅಂದರೆ, ಗ್ರೂಪ್ ಬೈ ಕ್ಲಾಸ್ನ ಯೂಸ್ ಮಾಡಿದಾಗ ಏನು ಮಾಡುತ್ತೆ, ಗ್ರೂಪ್ ಬೈ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಾಗ ಆ ಡಿಪಾರ್ಟ್ಮೆಂಟಲ್ಲಿರೋ ಎಲ್ಲರೂ 1 by 1 ರೀಡ್ ಮಾಡ್ತಾ ಹೋಗುತ್ತೆ. ಇವಾಗ ಸಪೋಸ್ IT ಅಂತ ಒಂದು ಫಸ್ಟ್ ರೋ ಐತೆ. IT ಅಂತ ಬಂದ ತಕ್ಷಣ ITಗೆ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡುತ್ತೆ. ಇವಾಗ ಇಲ್ಲಿ ನೋಡ್ಬೋದು ನೀವು, ಅರ್ಜುನ್ ಅನ್ನೋದು IT ಅಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ರೆಕಾರ್ಡ್ನ ರೀಡ್ ಮಾಡುತ್ತೆ HR ಗೆ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡುತ್ತೆ. ಸಿಮಿಲರ್ಲಿ ಸೇಲ್ಸ್ ನೆಕ್ಸ್ಟ್ ಇನ್ನೊಂದು IT ಅಂತ ಐತೆ ಮೂರನೇ ರೆಕಾರ್ಡು. ತಿರ್ಗಾ ಅದನ್ನು IT ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿರುತ್ತಲ್ಲ ಅಲ್ಲಿ ಆ್ಯಡ್ ಮಾಡುತ್ತೆ. ನೆಕ್ಸ್ಟ್ ಸೇಲ್ಸ್ ಅಂತ ಒಂದು ಗ್ರೂಪ್ನ ನೆಕ್ಸ್ಟ್ ರೀಡ್ ಮಾಡುತ್ತೆ. ಅವಾಗ ಸೇಲ್ಸ್ಗೆ ಒಂದು ಸಪ್ರೇಟ್ ಗ್ರೂಪ್ನ ಕ್ರಿಯೇಟ್ ಮಾಡುತ್ತೆ. ಈ ರೀತಿ ಒಂದೊಂದು ಗ್ರೂಪ್ನ ಕ್ರಿಯೇಟ್ ಮಾಡಿ ಆ ಸಿಮಿಲರ್ ರೆಕಾರ್ಡ್ ಇತ್ತು ಅಂದರೆ ಆ ಗ್ರೂಪಲ್ಲಿ ಆ್ಯಡ್ ಮಾಡ್ತಾ ಹೋಗುತ್ತೆ ಈ ಗ್ರೂಪ್ ಬೈ ಕ್ಲಾಸು. ಸಪೋಸ್ ಈಗ ಒಂದು ಪೇರ್ನ ಬರೀಬೇಕಂದ್ರೆ ಯಾವ ರೀತಿ ಬರೆಯೋದು ಅಂದರೆ, ನಾನೀಗ ಟೋಟಲ್ ಎಂಪ್ಲಾಯಿನ ಬರೀಬೇಕು. ಟೋಟಲ್ ಎಂಪ್ಲಾಯಿ ಬೇಕು ಅಂದಾಗ ನಾನು ಅಲ್ಲಿರೋ ಎಂಪ್ಲಾಯಿನ ಕೌಂಟ್ ಮಾಡಬೇಕಂದ್ರೆ ನಾವು ಕೌಂಟ್ ಕ್ಲಾಸ್ನ ಯೂಸ್ ಮಾಡ್ತೀವಿ, ಅಗ್ರಿಗೇಟ್ ಫಂಕ್ಷನ್ಸ್ನ. ಅಗ್ರಿಗೇಟ್ ಫಂಕ್ಷನ್ನ ನಾವು ಗ್ರೂಪ್ ಬೈ ಕ್ಲಾಸಲ್ಲಿ ಯೂಸ್ ಮಾಡ್ಬೋದಾ ಅಂದರೆ ಮಾಡ್ಬೋದು. ಏನಕ್ಕೆ ಅಂದರೆ ಗ್ರೂಪ್ ಬೈ ಕ್ಲಾಸ್ ಕೂಡ ಎಕ್ಸಿಕ್ಯೂಟ್ ಆದಮೇಲೆ ಗ್ರೂಪ್ ಬೈ ಗ್ರೂಪ್ ಆಗಿ ವರ್ಕ್ ಆಗುತ್ತೆ. ಅಗ್ರಿಗೇಟ್ ಫಂಕ್ಷನ್ ಕೂಡ ಗ್ರೂಪ್ ಬೈ ಗ್ರೂಪ್ ಆಗಿ ವರ್ಕ್ ಆಗೋದ್ರಿಂದ ನಾವು ಯೂಸ್ ಮಾಡ್ಬೋದು. ಯಾವ ರೀತಿ ಕ್ವೆರಿ ಬರೆಯೋದು ಅಂದರೆ, ಸೆಲೆಕ್ಟ್ ಕೌಂಟ್, ಅಲ್ಲಿರೋದನ್ನೆಲ್ಲ ಕೌಂಟ್ ಮಾಡಬೇಕು. ಗ್ರೂಪ್ ಬೈ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಇವಾಗ ನಾನು ಈ ಕೌಂಟ್ ಆಫ್ ಸ್ಟಾರ್ನ ಅಂದರೆ ಈಗ ಆ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ನೋಡ್ಬೋದು. ಅಂದರೆ ನಮಗೆ ಈಗ ಯಾವ ಡಿಪಾರ್ಟ್ಮೆಂಟಲ್ಲಿ ಅನ್ನೋದು ಡಿಸ್ಪ್ಲೇ ಆಗ್ತಾ ಇಲ್ಲ. ಸಪೋಸ್ ಈಗ ಆ ಕೌಂಟ್ ಆಫ್ ಸ್ಟಾರ್ ಜೊತೆಗೆ ನಾನು ಒಂದು ಡಿಪಾರ್ಟ್ಮೆಂಟ್ ಡಿಸ್ಪ್ಲೇ ಆಗಬೇಕಂದ್ರೆ ಏನು ಯೂಸ್ ಮಾಡ್ತೀನಿ, ಅದಾದಮೇಲೆ ಆ ಕಾಲಮ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಯಾವ ರೀತಿ ಬರೆಯೋದು ಅಂದರೆ, ಡಿಪಾರ್ಟ್ಮೆಂಟ್ ನೋಡ್ಬೋದು. ಈಗ ಡಿಪಾರ್ಟ್ಮೆಂಟು ಡಿಸ್ಪ್ಲೇ ಆಗ್ತಾ ಇರೋದ್ರಿಂದ ಅಲ್ಲಿ IT ಡಿಪಾರ್ಟ್ಮೆಂಟಲ್ಲಿ 3 ಜನ, HR ಅಲ್ಲಿ 2, ಸೇಲ್ಸಲ್ಲಿ 2 ಇದ್ದಾರೆ. ಸಪೋಸ್ ನಾನು ಎಲ್ಲ ಡೀಟೇಲ್ಸ್ ಬೇಕು ಡಿಸ್ಪ್ಲೇ ಮಾಡ್ಬೋದಾ ಅಂತ ಕೇಳಿದ್ರೆ ಗ್ರೂಪ್ ಬೈ ಕ್ಲಾಸಲ್ಲಿ, ಅದನ್ನು ಚೆಕ್ ಮಾಡೋಣ ವರ್ಕ್ ಆಗುತ್ತಾ ಅಂತ. ನೋಡ್ಬೋದು ವರ್ಕ್ ಆಗೋದಿಲ್ಲ. ಏನಕ್ಕೆ ಅಂದರೆ ನಾವು ಗ್ರೂಪ್ ಬೈ ಕ್ಲಾಸ್ನ ಯೂಸ್ ಮಾಡಿದಾಗ ಅದು ಪರ್ಟಿಕ್ಯುಲರ್ ಕಾಲಮ್ ಇಟ್ಕೊಂಡು ಗ್ರೂಪ್ ಮಾಡ್ತಾ ಹೋಗುತ್ತೆ. ನೀವು ಈಗ ನಾನು ಎಂಟೈರ್ ಡೀಟೇಲ್ಸ್ ಬೇಕು ಅಂತ ಕೊಟ್ಟಾಗ ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿ ಯೂನಿಕ್ ಕಾಲಮ್ಸ್ ಇರೋದಿಲ್ಲ, ಯೂನಿಕ್ ರೆಕಾರ್ಡ್ಸ್ ಇರೋದಿಲ್ಲ, ಸೇಮ್ ಡ್ಯೂಪ್ಲಿಕೇಟು ಇರುತ್ತೆ. ಯಾವ ರೆಕಾರ್ಡ್ನ ನಾನು ಡಿಸ್ಪ್ಲೇ ಮಾಡಬೇಕು ಅಂತ ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನಾವು ಎಂಟೈರ್ ಡೀಟೇಲ್ಸ್ನ ಫೆಚ್ ಮಾಡೋಕ್ಕಾಗೋದಿಲ್ಲ. ಅದೇ ನಾವು ಗ್ರೂಪ್ ಬೈ ಸ್ಪೆಸಿಫೈಕ್ ಕಾಲಮ್ನ ಕೊಟ್ಟಿರ್ತೀವಲ್ಲ ಆ ಕಾಲಮ್ನ ಯೂಸ್ ಮಾಡಿ ಗ್ರೂಪ್ ಮಾಡಿರೋದ್ರಿಂದ ಅದನ್ನು ಬೇಕಾದ್ರೆ ನಾವು ಡಿಸ್ಪ್ಲೇ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು, ಫೈಂಡ್ ಟೋಟಲ್ ಸ್ಯಾಲ್ರಿ ಇನ್ ಈಚ್ ಡಿಪಾರ್ಟ್ಮೆಂಟ್. ಈಚ್ ಡಿಪಾರ್ಟ್ಮೆಂಟಲ್ಲೂ ಟೋಟಲ್ ಸ್ಯಾಲ್ರಿನ ನಾನು ಡಿಸ್ಪ್ಲೇ ಮಾಡಬೇಕು. ಅದ್ಯಾವ ರೀತಿ ಮಾಡೋದಂದ್ರೆ, ಸೆಲೆಕ್ಟ್ ಟೋಟಲ್ ಸ್ಯಾಲ್ರಿ ಯಾವ ರೀತಿ ಕಂಡುಹಿಡಿಯೋದು ಅಂದರೆ, ಅವರೇಜ್ ಸಮ್ ಆಫ್ ಸ್ಯಾಲರಿ ಫ್ರಮ್ EMP group by department
ಇವಾಗ ಸಮ್ ಆಫ್ ಸ್ಯಾಲ್ರಿ ಅನ್ನೋ ಕಾಲಮ್ ಹೆಡ್ಡಿಂಗ್ ಅದೇ ಥರ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಬೇರೆ ನೇಮ್ನ ಕೊಡಬೇಕು. ಯಾವ ರೀತಿ ಯೂಸ್ ಮಾಡೋದು? ಅಲಿಯಾಸ್ ಹಿಂಗೆ ಕೊಡೋದು, ಬೈ ಯೂಸಿಂಗ್ ಆ್ಯಸ್ ಆರ್ ಬೈ ಯೂಸಿಂಗ್ ಡಬಲ್ ಕೋಡ್ಸ್. ನಾನೀಗ ಆ್ಯಸ್ ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಆ್ಯಸ್ ಟೋಟಲ್ ಸ್ಯಾಲ್ರಿ ಅಂತ ಡಿಸ್ಪ್ಲೇ ಆಗಲಿ ಅಂತ. ನೆಕ್ಸ್ಟ್ ನಾನು ಯಾವ ಡಿಪಾರ್ಟ್ಮೆಂಟ್ ಅಂತಲೂ ಡಿಸ್ಪ್ಲೇ ಮಾಡಬೇಕು. ಅವಾಗ ಏನು ಮಾಡ್ತೀವಿ? ಡಿಪಾರ್ಟ್ಮೆಂಟ್ ಕಾಲಮ್ ಡಿಸ್ಪ್ಲೇ ಮಾಡ್ತೀವಿ. ನೋಡ್ಬೋದು ಅದು ನೀವೀಗ ಈಚ್ ಡಿಪಾರ್ಟ್ಮೆಂಟ್ ಇದು ಸಮ್ ಆಫ್ ಸ್ಯಾಲ್ರಿ, ಎಷ್ಟು ಸ್ಯಾಲ್ರಿ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಈಚ್ ಡಿಪಾರ್ಟ್ಮೆಂಟ್ ಡಿಸ್ಪ್ಲೇ ಆಗ್ತೈತೆ. ಇದೇ ಥರ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೌಂಟ್ ಎಂಪ್ಲಾಯೀಸ್ ವಿತ್ ಸ್ಯಾಲ್ರಿ ಗ್ರೇಟರ್ ದೆನ್ 30,000 ಇನ್ ಈಚ್ ಡಿಪಾರ್ಟ್ಮೆಂಟ್. ಅಂದರೆ ಅಲ್ಲಿರೋ ಎಂಪ್ಲಾಯಿಲಿರೋ ಈಚ್ ಡಿಪಾರ್ಟ್ಮೆಂಟಲ್ಲೂ ಸ್ಯಾಲ್ರಿ 30,000ಗಿಂತ ಜಾಸ್ತಿ ಇರಬೇಕು. ಮತ್ತು ಅಲ್ಲಿ ಎಷ್ಟು ಜನ ಎಂಪ್ಲಾಯಿ ಇನ್ ಈಚ್ ಡಿಪಾರ್ಟ್ಮೆಂಟಲ್ಲಿ ಬರ್ತಾರೆ ಅನ್ನೋದನ್ನ ನಾವು ಕೌಂಟ್ ಮಾಡಬೇಕು. ಸೆಲೆಕ್ಟ್. ನಾವು ಎಂಪ್ಲಾಯಿನ ಕೌಂಟ್ ಮಾಡಬೇಕಂದ್ರೆ ಕೌಂಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಕೌಂಟ್ ಅಗ್ರಿಗೇಟ್ ಫಂಕ್ಷನ್ ಫ್ರಮ್. ನೆಕ್ಸ್ಟ್ ವೇರ್ ಕ್ಲಾಸ್ನ ಯೂಸ್ ಮಾಡಿ ಫಸ್ಟ್ ಫಿಲ್ಟರ್ ಕಂಡೀಷನ್. ನೆಕ್ಸ್ಟ್ ಗ್ರೂಪ್ ಬೈ ಡಿಪಾರ್ಟ್ಮೆಂಟ್. ಇಲ್ಲಿ ನಾನು ಈಚ್ ಡಿಪಾರ್ಟ್ಮೆಂಟ್ ನೇಮು ಡಿಸ್ಪ್ಲೇ ಆಗಬೇಕು, ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಕಾಲಮ್ನ ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ಕೌಂಟ್ ಆಫ್ ಸ್ಟಾರ್ ಅಂತ ಹೆಡರ್ ಬರ್ತಾ ಇರುತ್ತೆ. ನಾನು ಅದನ್ನು ಟೋಟಲ್ ಎಂಪ್ಲಾಯಿ ಅಥವಾ ಟೋಟಲ್ ಎಂಪ್ಲಾಯಿ ಅಂತ ಕೊಡಬೇಕು ಅಂದ್ಕೊಟ್ಟಿರ್ತೀನಿ. ಆವಾಗ ವಿತ್ ಹೆಲ್ಪ್ ಆಫ್ ಡಬಲ್ ಕೋಡ್ಸ್ನ ನಾನು ಈ ಸಲ ಕೊಡ್ತಾ ಇದ್ದೀನಿ. ಸಾರಿ, ಕಾಲಮ್ ನೇಮ್ ತಪ್ಪಿಟ್ಟಿದ್ದೀನಿ, ಸ್ಯಾಲ್ರಿ ಅಂತ ಕೊಡೋಕ್ಕೆ. ಸ್ಯಾಲರಿ ನೋಡ್ಬೋದು. HR ಡಿಪಾರ್ಟ್ಮೆಂಟಲ್ಲಿ ಸ್ಯಾಲ್ರಿ 30,000 ಜಾಸ್ತಿ ತಗೊಳ್ಳುತ್ತೆ ಯಾರು ಇಬ್ಬರಿದ್ದಾರೆ. IT ಇಬ್ಬರು, ಸೇಲ್ಸಲ್ಲಿ ಒಬ್ಬರಿದ್ದಾರೆ. ನೆಕ್ಸ್ಟ್ ಕ್ವಶನ್ ಬಂದು ಫೈಂಡ್ ದ ಡಿಪಾರ್ಟ್ಮೆಂಟ್ಸ್ ಹ್ಯಾವಿಂಗ್ ಮೋರ್ ದೆನ್ 2 ಎಂಪ್ಲಾಯಿ. ಅಂದರೆ ಈಗ ಡಿಪಾರ್ಟ್ಮೆಂಟಲ್ಲಿ ಮಿನಿಮಮ್ ಇಬ್ಬರಿಗಿಂತ ಜಾಸ್ತಿ ಜನ ಇರಬೇಕು. ಇಬ್ಬರಿಗಿಂತ ಜಾಸ್ತಿ ಎಂಪ್ಲಾಯಿ ಯಾವ್ಯಾವ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾರೋ ಅವ್ರದ್ದು ಮಾತ್ರ ನಾನು ಡಿಸ್ಪ್ಲೇ ಮಾಡಬೇಕು. ಇವಾಗ ಈ ಥರ ಕಂಡೀಷನ್ ಕೊಡಬೇಕು. ನಾನು ಗ್ರೂಪ್ ಮಾಡಿರೋದಕ್ಕೆ ಒಂದು ಕಂಡೀಷನ್ನ ಕೊಡಬೇಕಂದ್ರೆ ನಾವು ಹ್ಯಾವಿಂಗ್ ಕ್ಲಾಸ್ನ ಯೂಸ್ ಮಾಡ್ತೀವಿ. ಈ ಹ್ಯಾವಿಂಗ್ ಕ್ಲಾಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಗ್ರೂಪ್ ಬೈ ಗ್ರೂಪ್. ಈ ಗ್ರೂಪ್ ಮಾಡಿರೋ ರೆಕಾರ್ಡಲ್ಲಿ ಫಿಲ್ಟರ್ ಕಂಡೀಷನ್ನ ನಾವು ಕೊಡೋಕ್ಕೆ ಹ್ಯಾವಿಂಗ್ ಕ್ಲಾಸ್ನ ನಾವು ಯೂಸ್ ಮಾಡ್ತೀವಿ. ಸೆಲೆಕ್ಟ್. ಡಿಪಾರ್ಟ್ಮೆಂಟ್ನ ನಾವು ಡಿಸ್ಪ್ಲೇ ಮಾಡಬೇಕು. ಡಿಪಾರ್ಟ್ಮೆಂಟ್ ಫ್ರಮ್ MP. ನೆಕ್ಸ್ಟ್ ಗ್ರೂಪ್ ಬೈ ಡಿಪಾರ್ಟ್ಮೆಂಟ್. ಹ್ಯಾವಿಂಗ್ ಕ್ಲಾಸ್ನ ಯೂಸ್ ಮಾಡ್ತೀವಿ ಫಿಲ್ಟರ್ ಕಂಡೀಷನ್ ಕೊಡೋಕ್ಕೆ. ಇವಾಗ ನಾನು ಅಲ್ಲಿ ಮಿನಿಮಮ್ ಎಷ್ಟು ಜನ ಅವ್ರೆ ಅಂತ ನಾನು ತಿಳ್ಕೋಬೇಕು ಈಚ್ ಡಿಪಾರ್ಟ್ಮೆಂಟಲ್ಲಿ. ಯಾವ ರೀತಿ ತಿಳ್ಕೊಳ್ಳೋದು? ಬೈ ಯೂಸಿಂಗ್ ಕೌಂಟ್ ಅಗ್ರಿಗೇಟ್ ಫಂಕ್ಷನ್. ಈಗ ಅಗ್ರಿಗೇಟ್ ಫಂಕ್ಷನ್ ಗ್ರೂಪ್ ಬೈ ಗ್ರೂಪ್ ವರ್ಕ್ ಆಗೋದ್ರಿಂದ ನಾವು ಹ್ಯಾವಿಂಗ್ ಕ್ಲಾಸ್ ಒಳಗಡೆ ಯೂಸ್ ಮಾಡ್ಬೋದು. ಕೌಂಟ್ ಸ್ಟಾರ್ ಮೋರ್ ದೆನ್ 2 ಕೊಟ್ಟರಿಂದ ಗ್ರೇಟರ್ ದೆನ್ 2. ನೋಡ್ಬೋದು IT ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಇಬ್ಬರಿಗಿಂತ ಜಾಸ್ತಿ ಎಂಪ್ಲಾಯ್ ಇದ್ದಾರೆ. ಸಪೋಸ್ ನಾನು ಅದನ್ನ ಎಷ್ಟು ಜನ ಎಂಪ್ಲಾಯಿ ಅವರೇ ಅಂತ ತಿಳ್ಕೊಳ್ಳೋದಕ್ಕೂ ಏನು ಮಾಡ್ತೀವಿ? ಸೆಲೆಕ್ಟ್ ಕ್ಲಾಸ್ ಒಳಗಡೆ ಕೌಂಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಆವಾಗ ಅಲ್ಲಿ ಎಷ್ಟು ಜನ ಎಂಪ್ಲಾಯಿನ ಅವರು ಡಿಸ್ಪ್ಲೇ ಆಗ್ತಿರ್ತಾರೆ. ಸಪೋಸ್ ಇವಾಗ ನೋಡ್ಬೋದು ನೀವು ಕೌಂಟ್ ಸ್ಟಾರ್ ನೋಡ್ಬೋದು IT ಮಾತ್ರ 3 ಜನ ಎಂಪ್ಲಾಯ್ ಇದ್ದಾರೆ, ಅದಕ್ಕೆ ಡಿಸ್ಪ್ಲೇ ಆಗ್ತೈತೆ. ನೆಕ್ಸ್ಟ್ ಕ್ವಶನ್ ಬಂದು ಶೋ ಡಿಪಾರ್ಟ್ಮೆಂಟ್ಸ್ ಎಂಪ್ಲಾಯಿ ಕೌಂಟ್ಸ್ ಎಕ್ಸೆಪ್ಟ್ HR. ನಾನು ಈಚ್ ಡಿಪಾರ್ಟ್ಮೆಂಟ್ಲಿರೋ ಎಂಪ್ಲಾಯಿ ಕೌಂಟ್ನ ಡಿಸ್ಪ್ಲೇ ಮಾಡಬೇಕು ಎಕ್ಸೆಪ್ಟ್ HR ಅಲ್ಲಿ ಎಷ್ಟು ಜನ ಅವರೇ ಅನ್ನೋದು ಡಿಸ್ಪ್ಲೇ ಆಗಬಾರ್ದು. ಇದು ಯಾವ ರೀತಿ ಕ್ವೆರಿ ಬರೆಯೋದು ಅಂದರೆ ಸೆಲೆಕ್ಟ್
ನಾನು ಎಂಪ್ಲಾಯಿನ ಕೌಂಟ್ ಮಾಡ್ಬೇಕಂದ್ರೆ ಯಾವ್ದು ಯೂಸ್ ಮಾಡ್ತೀವಿ, ಕೌಂಟ್ ಫ್ರಮ್ ಎಂಪಿ ಗ್ರೂಪ್ ಬೈ ಡಿಪಾರ್ಟ್ಮೆಂಟ್ ಎಕ್ಸೆಪ್ಟ್ ಎಚ್ ಆರ್. ನಾನೀಗ ಫಿಲ್ಟರ್ ಕಂಡೀಷನ್ ಕೊಡ್ಬೇಕಂದ್ರೆ ಯಾವ ಕ್ಲಾಸ್ ಯೂಸ್ ಮಾಡ್ತೀವಿ, ಹ್ಯಾವಿಂಗ್ ಯೂಸ್ ಮಾಡ್ತೀವಿ. ಹ್ಯಾವಿಂಗ್ ಡಿಪಾರ್ಟ್ಮೆಂಟ್ ನಾಟ್ ಈಕ್ವಲ್ ಟು ಎಚ್ ಆರ್. ಸಪೋಸ್ ನಾನು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ಡಿಸ್ಪ್ಲೇ ಮಾಡ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ಕಾಲಂಟು ನಾವು ಸೆಲೆಕ್ಟ್ ಕ್ಲಾಸ್ ಒಳಗಡೆ ಸ್ಪೆಸಿಫೈ ಮಾಡ್ತೀವಿ. ನೋಡ್ಬೋದು ಈಗ ಎಕ್ಸೆಪ್ಟ್ ಎಚ್ ಆರ್ ಇನ್ನು ಮಿಕ್ಕಿ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಎಂಪ್ಲಾಯ್ ಇದ್ದಾರೆ ಅನ್ನೋದು ಡಿಸ್ಪ್ಲೇ ಆಗ್ತೈತೆ. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.